ಭಕ್ತರು. ಹಾಗಾಗಿ ಲೋಕ ಕಲ್ಯಾಣವೇ ನನ್ನ ಉದ್ದೇಶ. ಧರೆಯ ಧರ್ಮದ ಉದ್ಧಾರದ ನಿರ್ಧಾರಕ್ಕಾಗಿ ನನ್ನ ಜನನಾದದ್ದು ಪ್ರಪಂಚದಲ್ಲಿ. ಹಾಗಾಗಿ ಲೋಕ ಕಲ್ಯಾಣದ ಕಾರ್ಯವನ್ನು ಮುಗಿಸಿ ದ್ವಾರಕೆಯ ಸಭೆಯಲ್ಲಿ ಓಲಗಸ್ತರಾಗುವ ವೇಳೆಗೆ ಸಖಿಯರನ್ನು ಕೂಡಿಕೊಂಡು ಸಂಭ್ರಮದಿಂದ ಬರುವವಳು ರುಕ್ಮಿಣಿ. ಇವತ್ತು ನಿನ್ನ ಬರುವಿಕೆಯಲ್ಲಿ ಬದಲಾವಣೆ, ಮುಖ ನೋಡಿದ್ರೆ ಸುಖ ಇಲ್ಲ, ಬಹಳಷ್ಟು ಬೇಸರದಲ್ಲಿತ್ತು. ಏನಾಯ್ತು ನನ್ನಲ್ಲಿ ಹೇಳಿ. ದಂಡಿಗೆ ನೀರಿಕೊಂಡು ಸಖಿವೃಂದವನ್ನು ಕೂಡಿಕೊಂಡು ಬರುವವಳು ನಾನು. ಆದ್ರೆ ಇಂದು ಹಾಗಲ್ಲ. ಕಂದಿದ ಆನಂದರಾಗಿ ನೆನೋಟಗಳಾಗಿ ಮ್ಲಾನವದನದಿಂದ ಬಂದು ಸೇರುವುದಕ್ಕೆ ಬಲವಾದ ಕಾರಣವೇ ಉಂಟು. ಗಂಡನ ಮೇಲೆ ಕೋಪ ಬಂತು ಇಲ್ಲವೇ ಇಲ್ಲ, ನನಗೆ ಬರುವುದಿಲ್ಲ ಅಂತ. ಹಾಗಲ್ಲ ಸ್ವಾಮಿ, ಸಾಂಸಾರಿಕ ಚಿಂತನೆಗಿಂತ ಲೋಕ ಚಿಂತನೆ ಎಂಬುದಾಗಿ ಮುಂದೆ ಹೋದವರು ನೀವು. ಲೋಕವೇ ನನ್ನ ಮನೆ ಅಂತ ಹೇಳಿದ ಅದಕ್ಕೆ ನಾನು ಅಲ್ವೇ? ಮನೆಯಲ್ಲಿ ಪ್ರಾಯಕ್ಕೆ ಬಂದಂತಹ ಮಕ್ಕಳಿರುವಾಗ ಚಿಂತೆ ಎನ್ನುವುದು ಅಧಿಕ. ಮಗನಾದ ಮನ್ಮಥ ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಭುಜೇತರಿಕೆ ಬೆಳೆದು ನಿಂತಿದ್ದಾನೆ, ಸೆರಗಿನ ಮನೆಯಲ್ಲಿದ್ದಾನೆ. ಬರುವುದಕ್ಕೆ ಅವನೇ ಕಾರಣ. ಪ್ರಾಯ ಹೊಂದಿದ ಮಗನಿಗೆ ಅಂತಿಂತಹ ವಧುವಲ್ಲ, ರತಿಯ ರೂಪದ ವಧುವನ್ನು ಹುಡುಕಿ ಈ ಮನೆಯಲ್ಲಿ ಒಂದು ಮದುವೆಯ ಶುಭ ಕಾರ್ಯ ಆಗಬೇಕಂತ ಹೇಳುವುದು. ಹೌದು, ಮಗನಿಗೆ ಮದುವೆ ಆಗಬೇಕು. ಹೌದು, ಮದುವೆ ಆಗಬೇಕು, ಹೆಣ್ಣಾಗಬೇಕಲ್ಲ. ಹೌದು, ಯಾರು ಹುಡುಕುದೇನು? ನೀವೇ ಹುಡುಕಬೇಕು. ನಾನೇ ಮತ್ತೆ ಯಾರು ಹುಡುಕಿ? ಮನೆ ಯಜಮಾನ ನಾನೇ. ಚಂದದ ಹುಡುಗಿ ಆಗಬೇಕು. ಎಲ್ಲಿದ್ದಾಳು ಏನು ಹುಡುಕೋದಕ್ಕೆ ಸ್ವಲ್ಪ ದಿವಸ ಬೇಕು. 2 ತಿಂಗಳಾಗುತ್ತೆ. ಎಲ್ಲಿಗೆ? ಮಗನಿಗೆ ಸ್ವಲ್ಪ ಬೇಗ ಬೇಗ ಆಗಬೇಕು. 8 ದಿವಸದ ಒಳಗಾಗಿ ಮಗಳ ರೂಪಕ್ಕೆ ಅನುಗುಣವಾದ ಚದುರೆಯನ್ನು ಹುಡುಕಿ ಕಲ್ಯಾಣವನ್ನು ಮಾಡ ನಿರೀಕ್ಷೆ